ಬೆಂಗಳೂರಿನ ವರ್ಮಾ ಬಂಗಲೆಯ ಆ ರಾತ್ರಿಯ ಡೈನಿಂಗ್ ಹಾಲ್ ಸನ್ನಿವೇಶ. ಗೋಪಾಲ್ ವರ್ಮಾ ಮತ್ತು ವನಜಾಕ್ಷಿ ಇಬ್ಬರು ಊಟ ಮಾಡಲು ಕುಳಿತಿದ್ದಾಗ ವನಜಾಕ್ಷಿ ಅವರು ಸೂರಜ್ ವಿಷಯ ಪ್ರಸ್ತಾಪಿಸಿದಾಗ ಗೋಪಾಲ್ ವರ್ಮಾ ಅವರು ಭಾವುಕರಾಗಿ ತಮ್ಮ ಮನಸ್ಸಿನಲ್ಲಿದ್ದ ಅಸಲಿ ರಹಸ್ಯವನ್ನು ಬಿಚ್ಚಿಟ್ಟರು. ಗೋಪಾಲ್ ವರ್ಮಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ತುತ್ತನ್ನು ಕೆಳಗಿಟ್ಟು ಭಾವುಕರಾಗಿ, ವನಜಾ, ಸೂರಜ್ ಬಂದು ಏನೋ ಹೇಳಿದ ತಕ್ಷಣ ನಾನು ಮಿಲನಾಳನ್ನು ನಮ್ಮ ಮನೆ ಸೊಸೆ ಅಂತ ಅಷ್ಟು ಬೇಗ ಒಪ್ಕೊಂಡಿದ್ದಕ್ಕೆ ಒಂದು ಬಲವಾದ ಕಾರಣ ಇದೆ. ನಿಜ ಹೇಳಬೇಕಾ ಮಿಲನ? ಮೊದಲ ದಿನ ಆಫೀಸ್ಗೆ ಬಂದು ನನ್ನ ಎದುರು ನಿಂತಾಗಲೇ ಅವಳ ಮುಖ ನೋಡಿದ ತಕ್ಷಣ ನನಗೆ ನನ್ನದೇ ಹಳೆ ಪ್ರಾಣ ಸ್ನೇಹಿತನ ಮುಖ ನೆನಪಿಗೆ ಬಂತು. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದು ಇಷ್ಟು ನೆಮ್ಮದಿಯಾಗಿ ಈ ಬಂಗಲೆಯಲ್ಲಿ ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಆ ನನ್ನ ಗೆಳೆಯನೇ ಕಾರಣ. ಮಿಲನಾಳ ಕಣ್ಣುಗಳು ಆ ಮುಗ್ಧ ನಗು ನೋಡಿದ್ರೆ ಅವನೇ ಮರು ಹುಟ್ಟು ಪಡ್ಕೊಂಡು ಮಿಲನ ರೂಪದಲ್ಲಿ ಬಂದಿದ್ದಾನೇನೋ ಅನ್ನೋ ಹಾಗೆ ಅನ್ನಿಸ್ತಿದೆ. ವನಜಾಕ್ಷಿ ಆಶ್ಚರ್ಯದಿಂದ, ಹೌದಾ ರೀ, ನಿಮ್ಮ ಹಳೆಯ ಗೆಳೆಯನ ಮುಖ ಅವಳಲ್ಲಿ ಖಂಡಿತ. ಗೋಪಾಲ್ ವರ್ಮಾ: ಹೌದು ವನಜಾ, ಇಷ್ಟು ವರ್ಷದ ಇತಿಹಾಸದಲ್ಲಿ ನಮ್ಮ ಆಫೀಸ್ನ ಯಾವುದೋ ಒಬ್ಬ ಸಾಮಾನ್ಯ ಎಂಪ್ಲಾಯಿಗೂ ನಾನು ಬಂಗಲೆಯ ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ ಕೊಟ್ಟಿರಲಿಲ್ಲ. ಆದರೆ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಾಗ ನನ್ನ ಎದೆಯೊಳಗೆ ಏನೋ ಒಂದು ಅಪರಿಚಿತ ಸೆಳೆತ ಹುಟ್ಟಿತ್ತು. ಆ ಮಗು ಕಂಡ್ರೆ ನನ್ನ ಸ್ವಂತ ಮಗಳೇನೋ ಅನ್ನುವಷ್ಟು ಜೀವದ ನಂಟು ಕಾಡೋಕೆ ಶುರುವಾಯಿತು. ನನ್ನ ಗೆಳೆಯ ನನಗೆ ಮಾಡಿದ ಉಪಕಾರಕ್ಕೆ ನಾನು ಆ ಮಗುವಿಗೆ ಆಸರೆಯಾಗಬೇಕು ಅನ್ನಿಸ್ತಿದೆ. ಆ ಸೆಳೆತಕ್ಕೆ ಮಣಿದೆ ನಾನು. ಅವಳು ನಮ್ಮ ಗೆಸ್ಟ್ ಹೌಸ್ಗೆ ಬರೋದಕ್ಕೆ ತಕ್ಷಣ ಒಪ್ಪಿಕೊಂಡಿದ್ದು. ಈಗ ನಮ್ಮ ಮಗ ಅಭಯ್ ಅವಳನ್ನು ಇಷ್ಟಪಟ್ಟಿದ್ದಾನೆ ಅಂದಾಗ ನನ್ನ ಎದೆಯಲ್ಲಿ ದೊಡ್ಡ ಭಾರವೇ ಇಳಿದ ಹಾಗೆ ಆಯಿತು. ಭಗವಂತನೇ ಆ ಮಗುವನ್ನು ನಮ್ಮ ಮನೆಗೆ ಕಳಿಸಿಕೊಟ್ಟಿದ್ದಾನೆ ವನಜಾ ಎಂದು ಡೈನಿಂಗ್ ಹಾಲ್ನಲ್ಲಿ ಇಬ್ಬರು ಮಿಲನಾಳ ಆ ಮುದ್ದಾದ ಮುಖವನ್ನು ನೆನೆದು ಭಾವುಕರಾಗಿದ್ದರು. ಬೆದರಿಕೆಗೆ ಕರೆ ಬಂದ ತಕ್ಷಣ ಅಭಯ್ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ. ಬದಲಿಗೆ ಅವನ ತುಟಿಯಂಚಿನಲ್ಲಿ ಒಂದು ಕ್ರೂರವಾದ ಚಮಕ್ ನಗು ಮೂಡಿತ್ತು. ಯಾಕಂದ್ರೆ ಹಳ್ಳಿಯಲ್ಲಿ ಶಾರದಮ್ಮನ ಮನೆಗೆ ಹೋಗಿ ಊಟ ಮತ್ತು ಆಟ ಆಡಿದಾಗಲೇ ಈ ಇಡೀ ಡ್ರಾಮಾದ ಹಿಂದೆ ವೀಣಾ ಮತ್ತು ಸೂರಜ್ ಇಬ್ಬರೇ ಇದ್ದಾರೆ ಎಂಬ ಅಸಲಿ ಸತ್ಯ ಅಭಯ್ಗೆ ಪೂರ್ತಿಯಾಗಿ ಗೊತ್ತಾಗಿ ಹೋಗಿತ್ತು. ಸೂರಜ್ ಧ್ವನಿ ಬದಲಾಯಿಸೋಕೆ ಬೆದರಿಕೆ ಹಾಕಿದ್ದರೂ ಅಭಯ್ ವರ್ಮನಿಗೆ ಅವನ ಬುದ್ಧಿ ಏನೆಂದು ಚೆನ್ನಾಗಿ ಅರಿವಿತ್ತು. ಅಭಯ್ ತಕ್ಷಣ ತನ್ನ ಫೋನ್ ತೆಗೆದು ತನ್ನ ಪ್ರಾಣ ಸ್ನೇಹಿತ, ಖತರ್ನಾಕ್ IT ಮತ್ತು ಇಂಟರ್ನ್ಯಾಷನಲ್ ಹ್ಯಾಕಿಂಗ್ ಎಕ್ಸ್ಪರ್ಟ್ ಆದ ವಿಕ್ರಮ್ ರಾಥೋಡ್ಗೆ ಕಾಲ್ ಮಾಡಿದನು. ಅಭಯ್ ತುಂಬ ಖಡಕ್ ಆಗಿ ಗಂಭೀರ ಧ್ವನಿಯಲ್ಲ, ಹಲೋ ವಿಕ್ರಮ್, ನಾನು ಗೋವಾದಲ್ಲಿದ್ದೀನಿ. ಇಲ್ಲಿಗೆ ಬಂದು ಒಂದು ಅನಾಮಧೇಯ ಬೆದರಿಕೆ ಕರೆ ಬಂದಿದೆ. ಈ ಆಟ ಆಡ್ತಿರೋದು ನಮ್ಮ ಆಫೀಸ್ GM ಸೂರಜ್ ಮತ್ತು ವೀಣಾ ಅನ್ನೋದು ನನಗೆ ಆಲ್ರೆಡಿ ಗೊತ್ತು. ಈಗ ಇವರಿಬ್ಬರಿಗೂ ಲೈಫ್ ಲಾಂಗ್ ಮರೆಯಲಾಗದ ಸಖತ್ ಪಾಠ ಕಲಿಸ್ಬೇಕು. ನೀನು ತಕ್ಷಣ ಆ್ಯಕ್ಷನ್ಗೆ ಹೇಳಿ. ವಿಕ್ರಮ್ ರಾಥೋಡ್ ಫೋನ್ ಇನ್ನೊಂದು ಕಡೆಯಿಂದ ಸಿಗಾರ್ ಸೇದುತ್ತಾ ಜೋರಾಗಿ ನಗುತ್ತಾ, ದೋಸ್ತ, ಆ ಸೂರಜ್ ಮತ್ತು ವೀಣಾ ಇಬ್ರು ನಿನ್ನ ಬಿಸ್ನೆಸ್ಗೆ ಕೈ ಹಾಕೋಕೆ ನೋಡ್ತಿದ್ದಾರೆ ಅಂತ ನನಗೆ ಮೊದಲೇ ಡೌಟ್ ಇತ್ತು. ನೀವು ಗೋವಾದಲ್ಲಿ ಮಿಲನ ಜೊತೆ ಆರಾಮಾಗಿ ಇರು, ಕೇವಲ 5 ನಿಮಿಷದಲ್ಲಿ ಕೊಡು. ಅವರಿಬ್ಬರನ್ನು ಕೂತ ಜಾಗದಲ್ಲೇ ನಡುಗಿಸಿದೆ. ಇದ್ರೆ ನನ್ನ ಹೆಸರು ವಿಕ್ರಮ್ ರಾಥೋಡ್ ಅಲ್ಲ. ಅಭಯ್ ಕೊಟ್ಟ ಲೈನ್ ಕ್ಲಿಯರ್ ಆಗುತ್ತಿದ್ದಂತೆ ಬೆಂಗಳೂರಿನಲ್ಲಿದ್ದ ವಿಕ್ರಮ್ ರಾಥೋಡ್ ತನ್ನ ಹೈಟೆಕ್ ಲ್ಯಾಪ್ಟಾಪ್ ಆನ್ ಮಾಡಿ ಸೈಬರ್ ಚಕ್ರವ್ಯೂಹ ಸಿದ್ಧಪಡಿಸಿದ್ದನು. ಮೊದಲಿಗೆ ವೀಣಾ ಗೋವಾದ ರೆಸಾರ್ಟ್ನಲ್ಲಿ ಇಟ್ಟಿದ್ದ ಆ ಇನ್ಫಾರ್ಮರ್ ಮಾಹಿತಿದಾರ ಮೊಬೈಲ್ ಅನ್ನು ವಿಕ್ರಮ್ ಸಂಪೂರ್ಣವಾಗಿ ಹ್ಯಾಕ್ ಮಾಡಿದನು. ವೀಣಾಗೆ ಹೋಗುತ್ತಿದ್ದ ಪ್ರತಿಯೊಂದು ಫೋಟೋ ಮತ್ತು ಮಾಹಿತಿಯನ್ನು ಬ್ಲಾಕ್ ಮಾಡಿ ಆ ಇನ್ಫಾರ್ಮರ್ ಬ್ಯಾಂಕ್ ಖಾತೆಗೆ ವೀಣಾ ಮತ್ತು ಸೂರಜ್ ಕಳುಹಿಸಿದ್ದ ಲಂಚದ ಹಣ ಡೀಟೇಲ್ಸ್ ಅನ್ನು ಸಾಕ್ಷಿ ಸಮೇತ ಕಲೆ ಹಾಕಿದನು. ಅಷ್ಟೇ ಅಲ್ಲ, ಬೆಂಗಳೂರಿನ ರಹಸ್ಯ ರೂಮ್ನಲ್ಲಿ ಸೂರಜ್ ಮತ್ತು ವೀಣಾ ಇಬ್ಬರು ಕಂಪನಿಯ ಫೈಲ್ಸ್ ಲೀಕ್ ಮಾಡಲು ಪ್ರಯತ್ನಿಸುತ್ತಿದ್ದ ಲ್ಯಾಪ್ಟಾಪ್ ಅನ್ನೇ ವಿಕ್ರಮ್ ರಿಮೋಟ್ ಹ್ಯಾಕಿಂಗ್ ಮೂಲಕ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡನು. ಬೆಂಗಳೂರಿನ ಸೀಕ್ರೆಟ್ ರೂಮ್ನಲ್ಲಿ ಕುಳಿತು ಅಭಯ್ ಇನ್ನು ಕೆಲವೇ ಗಂಟೆಗಳಲ್ಲಿ ಹೆದರಿ ಓಡಿ ಬರ್ತಾನೆ ಎಂದು ಬೀಗುತ್ತಿದ್ದ ಸೂರಜ್ ಮತ್ತು ವೀಣಾಗೆ ಒಮ್ಮೆಗೆ ಆಘಾತ ಕಾದಿತ್ತು. ಅವರು ಅಕೌಂಟ್ಸ್ ಫೈಲ್ ಓಪನ್ ಮಾಡಲು ಹೋದಾಗ ಅವರ ಇಡೀ ಲ್ಯಾಪ್ಟಾಪ್ ಸ್ಕ್ರೀನ್ ಬ್ಲಾಕ್ ಆಗಿ ಒಮ್ಮೆಗೆ ಕೆಂಪು ಬಣ್ಣದಲ್ಲಿ ಹ್ಯಾಕ್ಡ್ ಬೈ ವಿಕ್ರಮ್ ರಾಥೋಡ್ ಎಂದು ಫ್ಲಾಶ್ ಆಯಿತು. ಅಷ್ಟರಲ್ಲೇ ರೂಮ್ನಲ್ಲಿದ್ದ ಸ್ಮಾರ್ಟ್ ಟಿವಿ ತಾನಾಗಿಯೇ ಆನ್ ಆಗಿ ಅದರಲ್ಲಿ ಗೋವಾದ ರೆಸಾರ್ಟ್ನಿಂದ ಲೈವ್ ವಿಡಿಯೋ ಕಾಲ್ ಕನೆಕ್ಟ್ ಆಯಿತು. ಟಿವಿ ಸ್ಕ್ರೀನ್ ಮೇಲೆ ಅಭಯ್ ವರ್ಮಾ ತುಂಬ ಸ್ಟೈಲಿಶ್ ಆಗಿ ಸೋಫಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಕಾಣಿಸಿಕೊಂಡನು. ಅವನ ಪಕ್ಕದಲ್ಲಿ ಮಿಲನ ಕೂಡ ನಿಂತಿದ್ದಳು. ಅಭಯ್ ಟಿವಿಯ ಒಳಗಿನಿಂದಲೇ ಸೂರಜ್ ಮತ್ತು ವೀಣಾ ಕಡೆಗೆ ನೋಡಿ ಸಿಂಹದಂತೆ ಗರ್ಜಿಸುತ್ತಾ, ಹಲೋ ಸೂರಜ್, ಹಲೋ ವೀಣಕ್ಕ, ಧ್ವನಿ ಬದಲಾಯಿಸಿ ಇಂಟರ್ನ್ಯಾಷನಲ್ ನಂಬರಿಂದ ಬೆದರಿಕೆ ಹಾಕಿದ್ರೆ ಈ ಅಭಯ್ ವರ್ಮಾ ಹೆದರಿ ಓಡಿ ಹೋಗ್ತಾನೆ ಅನ್ಕೊಂಡ್ರಾ? ನಿಮ್ಮ ಈ ಕಳ್ಳಾಟದ ಹಿಂದೆ ನೀವಿಬ್ಬರೇ ಇರೋದು ಅಂತ ನನಗೆ ಮೊದಲೇ ಗೊತ್ತಿತ್ತು. ಗೋವಾದಲ್ಲಿ ನನ್ನ ಮೇಲೆ ಕಣ್ಣಿಡೋಕೆ ಇನ್ಫಾರ್ಮರ್ ಬಿಟ್ಟಿದ್ದೀರಲ್ಲ,
ಅವನನ್ನ ಇಷ್ಟರಲ್ಲೇ ಗೋವಾ ಪೊಲೀಸ್ ಅರೆಸ್ಟ್ ಮಾಡ್ತಿದ್ದಾರೆ. ಸೂರಜ್ ಮತ್ತು ವೀಣಾ ಇಬ್ಬರ ಮುಖದಲ್ಲೂ ಸಾವು ಕಣ್ಮುಂದೆ ಬಂದಷ್ಟು ಆಘಾತ ಮೂಡಿತ್ತೋ ಇಬ್ಬರು ಭಯದಿಂದ ನಡುಗುತ್ತಾ ಎದ್ದು ನಿಂತುಕೊಂಡರು. ಅಭಯ್, ಸೂರಜ್, ನೀನು ನಮ್ಮ ಕಂಪನಿಯ ಸೀಕ್ರೆಟ್ ಫೈಲ್ಸ್ ಕದಿಯೋಕೆ ಟ್ರೈ ಮಾಡ್ತಿದ್ದ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನನ್ನ ಗೆಳೆಯ ವಿಕ್ರಮ್ ರಾಥೋಡ್ ಸೈಬರ್ ಕ್ರೈಮ್ ಪೊಲೀಸರಿಗೆ ರವಾನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಮಿಲ್ನಾಳ ಹಳ್ಳಿಗೆ ಹೋಗಿ ಶಾರದಮ್ಮನಿಗೆ ಹೆದರಿಸಿ ನನ್ನ ಪ್ರೀತಿಯ ವಿಷಯದಲ್ಲಿ ಆಟ ಆಡೋಕೆ ಹೋದ್ರಲ್ಲ, ಅದಕ್ಕೆ ನಿಮಗೆ ಸಿಗಬೇಕಾದ ಅಸಲಿ ಗಿಫ್ಟ್ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಾಯ್ತಿದೆ. ನಾನು ಗೋವಾದಿಂದ ಬೆಂಗಳೂರಿಗೆ ಕಾಲಿಡೋರು ಅಷ್ಟರಲ್ಲಿ ನೀವಿಬ್ರು ಜೈಲ್ ಕಂಬಿ ಎಣಿಸ್ತಿರ್ಬೇಕು. ಇದು ಅಭಯ್ ವರ್ಮನ ಚಾಲೆಂಜ್. ಅಭಯ್ ಇಡೀ ಆಟವನ್ನು ಗೋವಾದಲ್ಲೇ ಕುಳಿತುಕೊಂಡು ವಿಕ್ರಮ್ ರಾಥೋಡ್ ಸಹಾಯದಿಂದ ಒಂದೇ ಏಟಿಗೆ ಉಲ್ಟಾ ಮಾಡಿಬಿಟ್ಟಿದ್ದನು. ವೀಣಾ ಮತ್ತು ಸೂರಜ್ ಇಬ್ಬರು ತಾವು ಹೆಣೆದ ಜಾಲದಲ್ಲಿ ತಾವೇ ಸಿಕ್ಕಿಬಿದ್ದು ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಹೇಗೆ ಓಡಬೇಕು ಎಂದು ದಿಕ್ಕು ತೋಚದೆ ನಿಂತಿದ್ದರು. ವಿಡಿಯೋ ಕಾಲ್ ಕಟ್ ಮಾಡಿದ ನಂತರ ಅಭಯ್ ತುಂಬಾ ನಿರಾಳವಾಗಿ ಮಿಲನಾ ಕಡೆ ತಿರುಗಿದನು. ಮಿಲನಾಳ ಕಣ್ಣುಗಳಲ್ಲಿ ಈಗ ಸೂರಜ್ ಮೇಲಿದ್ದ ಕೋಪಕ್ಕಿಂತ ಹೆಚ್ಚಾಗಿ ತನಗಾಗಿ ಮತ್ತು ತನ್ನ ತಾಯಿಗಾಗಿ ಗೋವಾದಲ್ಲೇ ನಿಂತು ಇಷ್ಟೊಂದು ದೊಡ್ಡ ಚಾಣಾಕ್ಷತನದಿಂದ ಶಸ್ತ್ರುಗಳನ್ನು ಮುಗಿಸಿದ ಅಭಯ್ ವರ್ಮನ ಮೇಲಿನ ಪ್ರೀತಿ ಹೆಮ್ಮೆ ಕೋಟಿ ಪಟ್ಟು ಜಾಸ್ತಿ ಆಯಿತು. ಮಿಲನ ಕಣ್ಣುಗಳಲ್ಲಿ ಪ್ರೀತಿಯ ನೀರು ತುಂಬಿಕೊಂಡು ನಾಚಿಕೆಯಿಂದ, ಥ್ಯಾಂಕ್ ಯು ಸರ್, ಇವತ್ತು ನೀವು ನನಗೋಸ್ಕರ ಇಷ್ಟೊಂದು ದೊಡ್ಡ ಚಕ್ರವ್ಯೂಹ ಭೇದಿಸಿದ್ದೀರಾ. ಅಭಯ್ ಅವಳ ಹತ್ತಿರ ಬಂದು ಕೈ ಹಿಡಿದುಕೊಂಡು ಮುಗುಳ್ನಗುತ್ತಾ, ನಾನು ಹೇಳಿದ್ನಲ್ಲ ಮಿಲನ, ನೀನು ನನ್ನವಳು. ನನ್ನ ಪ್ರೀತಿಯ ತಂಟೆಗೆ ಬರೋ ಪ್ರತಿಯೊಬ್ಬನಿಗೂ ಈ ಅಭಯ್ ವರ್ಮ ಕಾಲ ಯಮನಾಗೆ ಬರ್ತಾನೆ. ಇನ್ಮೇಲೆ ಬೆಂಗಳೂರಿನಲ್ಲಿ ಆ ಸೂರಜ್ ಚಾಪ್ಟರ್ ಕ್ಲೋಸ್. ಅಭಯ್ ಮತ್ತು ಮಿಲನ ಇಬ್ಬರು ಪರಸ್ಪರ ಕಣ್ಣುಗಳಲ್ಲಿ ಕಳೆದು ಹೋದರು. ವಿಕ್ರಮ್ ರಾಥೋಡ್ ಬೆಂಗಳೂರಿನಲ್ಲಿ ಶತ್ರುಗಳ ಕಥೆಯನ್ನು ಮುಗಿಸಲು ಸಂಪೂರ್ಣವಾಗಿ ಸಜ್ಜಾಗಿದ್ದ. ಗೋವಾದಲ್ಲಿ ಒಂದೆಡೆ ಶತ್ರುಗಳ ಹೆಡೆಮುರಿ ಕಟ್ಟಿರುವ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತಿದ್ದಂತೆ ಇತ್ತ ಅಭಯ್ ವರ್ಮನಿಗೆ ಮತ್ತೊಂದು ಬಿಗ್ ಸಕ್ಸಸ್ ಕಾದಿತ್ತು. ಮರುದಿನ ಬೆಳಿಗ್ಗೆ ಮಳೆಯೆಲ್ಲ ಕಡಿಮೆಯಾಗಿ ಗೋವಾದ ಹವಾಮಾನ ತುಂಬಾ ಹಿತವಾಗಿತ್ತು. ಅಭಯ್ ಮತ್ತು ಮಿಲನ ಇಬ್ಬರು ರೆಡಿಯಾಗಿ ನೇರವಾಗಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಮೀಟಿಂಗ್ಗೆ ಹೊರಟರು. ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಆ ಪ್ರಮುಖ ಬಿಸಿನೆಸ್ ಮೀಟಿಂಗ್ನಲ್ಲಿ ಮಿಲನ ಸಿದ್ಧಪಡಿಸಿದ್ದ ಅಕೌಂಟ್ಸ್ ಪ್ರೆಸೆಂಟೇಷನ್ ಮತ್ತು ಅಭಯ್ ವರ್ಮನ ಬಿಸಿನೆಸ್ ಪ್ಲಾನ್ ನೋಡಿ ವಿದೇಶಿ ಕ್ಲೈಂಟ್ ಸಂಪೂರ್ಣವಾಗಿ ಫಿದಾ ಆದರು. ಯಾವುದೇ ಅಡೆತಡೆ ಇಲ್ಲದೆ ಕೋಟಿ ಮೌಲ್ಯದ ಆ ಬಿಗ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ವರ್ಮಾ ಕಂಪನಿಯ ಪಾಲಾಯಿತು. ಕ್ಲೈಂಟ್ಸ್ ಇಬ್ಬರಿಗೂ ಹ್ಯಾಂಡ್ ಶೇಕ್ ಮಾಡಿ ಪ್ರಾಜೆಕ್ಟ್ ಫೈನಲ್ ಮಾಡಿದ್ರು. ಮೀಟಿಂಗ್ ಮುಗಿಸಿ ಹೊರಗೆ ಬರುತ್ತಿದ್ದಂತೆ ಅಭಯ್ ಮುಖದಲ್ಲಿ ಬಿಗ್ ವಿಕ್ಟ್ರಿ ನಗು ಇತ್ತು. ಅವನು ಮಿಲನ ಕಡೆ ತಿರುಗಿ ಸಖತ್ ಚಮಕ್ ನೀಡಿದ. ಅಭಯ್, ಕಂಗ್ರ್ಯಾಚುಲೇಷನ್ ಮಿಸ್ ಮಿಲನ, ಇವತ್ತು ಈ ಬಿಗ್ ಪ್ರಾಜೆಕ್ಟ್ ನಮಗೆ ಸಿಗೋದಕ್ಕೆ ನಿನ್ನ ಶ್ರಮನೇ ಕಾರಣ. ಕೆಲಸದ ವಿಷಯದಲ್ಲಿ ನೀನು ಗ್ರೇಟ್ ಅಕೌಂಟೆಂಟ್ ಅನ್ನೋದನ್ನು ಪ್ರೂವ್ ಮಾಡಿದ್ದೀಯಾ. ಸೊ ಈಗ ಅಫಿಷಿಯಲ್ ಕೆಲಸ ಮುಗಿದಿದೆ, ಇನ್ಮೇಲೆ ಪರ್ಸನಲ್ ಟೈಮ್ ಶುರು. ಮಿಲನ ಆಶ್ಚರ್ಯದಿಂದ, ಪರ್ಸನಲ್ ಟೈಮ್ ಅಂದರೆ ಸರ್, ಇನ್ನು ಬೆಂಗಳೂರಿಗೆ ವಾಪಸ್ ಹೋಗಲ್ವಾ ನಾವು? ಅಭಯ್ ತುಂಟತನದಿಂದ ಕಣ್ಣು ಮಿಟುಕಿಸ್ತಾ, ಇಲ್ಲವೇ ಇಲ್ಲ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿರ್ಬೇಕಾದ್ರೆ ಗೋವಾ ಟ್ರಿಪ್ ಮಾಡದೆ ಹೋದ್ರೆ ಹೆಂಗೆ? ಬನ್ನಿ ಮಿಸ್ ಮಿಲನ, ಇವತ್ತು ಇಡೀ ಗೋವಾನ ನಾವಿಬ್ಬರೇ ರೌಂಡ್ ಹಾಕೋಣ. ಅಭಯ್ ತಕ್ಷಣ ರೆಸಾರ್ಟ್ನಿಂದ ಒಂದು ಓಪನ್ ಜೀಪ್ ಬಾಡಿಗೆಗೆ ಪಡೆದುಕೊಂಡು ಅಭಯ್ ಸ್ಟೈಲಿಶ್ ಆಗಿ ಜೀಪ್ ಡ್ರೈವ್ ಮಾಡುತ್ತಿದ್ದರೆ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಮಿಲನಾಳ ಮುಖದಲ್ಲಿ ಹಳಿಯ ಮುಗ್ಧ ನಗು ಮರಳಿ ಬಂದಿತ್ತು. ಗೋವಾದ ತಂಗಾಳಿ ಅವಳ ಕೇಶರಾಶಿಯನ್ನು ಸವರುತ್ತಿದ್ದರೆ ಅವಳು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದಳು. ಇಬ್ಬರು ನೇರವಾಗಿ ಗೋವಾದ ಪ್ರಸಿದ್ಧ ಬೀಚ್ಗಳ ಕಡೆಗೆ ಹೋದರು. ಬಿಳಿ ಮರಳಿನ ಮೇಲೆ ಅಭಯ್ ಮತ್ತು ಮಿಲನ ಇಬ್ಬರು ಚಪ್ಪಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೆಜ್ಜೆ ಹಾಕಿದ್ದರು. ಸಮುದ್ರದ ಅಲೆಗಳು ಬಂದು ಮಿಲನಾಳ ಪಾದಗಳನ್ನು ಮುಟ್ಟಿದಾಗ ಅವಳು ಚಿಕ್ಕ ಮಗುವಿನಂತೆ ನಕ್ಕಳು. ಅವಳ ಆ ನಗುವನ್ನು ಕಂಡು ಅಭಯ್ ತನ್ನ ಫೋನ್ನಲ್ಲಿ ಕಳ್ಳತನದಿಂದ ಸಾಲು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡನು. ಬೀಚ್ ಪಕ್ಕದಲ್ಲಿ ಇಬ್ರು ಎಳನೀರು ಕುಡಿಯುತ್ತಾ ಕುಳಿತರು. ಮಿಲನ ಎಳನೀರು ಕುಡಿಯುವಾಗ ಅವಳ ಮೂಗಿನ ತುದಿಗೆ ಸಣ್ಣದಾಗಿ ನೀರು ತಗುಲಿತು. ಅಭಯ್ ಮೆಲ್ಲನೆ ನಗುತ್ತಾ ತನ್ನ ಕೈ ಬೆರಳುಗಳಿಂದ ಅದನ್ನು ಒರೆಸಿದಾಗ ಮಿಲನ ನಾಚಿಕೆಯಿಂದ ಪೂರ್ತಿ ಕೆಂಪಗಾದಳು. ಯಾರಾದರೂ ನೋಡ್ತಾರೆ ಸರ್ ಪ್ಲೀಸ್ ಎಂದು ಸುಳ್ಳು ಕೋಪ ತೋರಿಸಿದಳು. ಸಂಜೆಯಾಗ್ತಿದ್ದಂತೆ ಇಬ್ರು ಒಂದು ಎತ್ತರವಾದ ಬಂಡೆ ಮೇಲೆ ನಿಂತು ಮುಳುಗುತ್ತಿರುವ ಸೂರ್ಯನನ್ನು ನೋಡಿದ್ರು. ಆಕಾಶವೆಲ್ಲ ಕೆಂಪು ಕಿತ್ಲೆ ಬಣ್ಣ ತಿರುಗಿತ್ತು. ಆ ಸುಂದರ ಕ್ಷಣದಲ್ಲಿ ಅಭಯ್ ನಿಧಾನವಾಗಿ ಮಿಲನಾಳ ಕೈ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಣಿಸಿ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ಈ ಬಾರಿ ಮಿಲನ ಕೈ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಡಿಸಿ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ಈ ಬಾರಿ ಮಿಲನಾಗೆ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಅವನ ಭುಜದ ಮೇಲೆ ಮೆಲ್ಲನೆ ತಲೆ ಇಟ್ಟು ಆ ಸೂರ್ಯಾಸ್ತವನ್ನು ಕಣ್ತುಂಬಿಕೊಂಡಳು. ಗೋವಾ ರೌಂಡ್ಸ್ ಮುಗಿಸಿ ನೆನಪುಗಳ ಬುತ್ತಿಯನ್ನು ಕಟ್ಟಿಕೊಂಡು ರಾತ್ರಿ ಇಬ್ಬರು ಬೆಂಗಳೂರಿಗೆ ಮರಳಲು ಫ್ಲೈಟ್ ಹತ್ತಿದ್ದರು. ಫ್ಲೈಟ್ನಲ್ಲಿ ಕುಳಿತಿದ್ದಾಗ ಅಭಯ್ನ ಮುಖದಲ್ಲಿ ಮತ್ತೆ ಆ ಹಳೆಯ ರಗಡ್ ಬಾಸ್ನ ಗತ್ತು ಮರಳಿ ಬಂದಿತ್ತು. ಅಭಯ್ ಮನಸ್ಸಿನಲ್ಲೇ ಕದರಾಗಿ ಹಲ್ಲು ಕಡಿಯುತ್ತಾ, ಗೋವಾದಲ್ಲಿ ನನ್ನ ಹುಡುಗಿ ಜೊತೆ ಕಳೆಯಬೇಕಾಗಿದ್ದ ಮಧುರ ಕ್ಷಣಗಳನ್ನು ಹಾಳು ಮಾಡೋಕೆ ನೋಡಿದ ಆ ಸೂರಜ್ ಮತ್ತು ವೀಣಾಗೆ ಇನ್ನು ಕೆಲವೇ ಗಂಟೆಗಳಲ್ಲಿ
ಕ್ಲೈಮ್ಯಾಕ್ಸ್ ಕಾದಿದೆ. ವಿಕ್ರಮ್ ರಾಥೋಡ್ ಆಲ್ರೆಡಿ ಎಲ್ಲ ಸೆಟ್ ಮಾಡಿದ್ದಾನೆ. ಬೆಂಗಳೂರು ಏರ್ಪೋರ್ಟ್ಗೆ ಕಾಲಿಡ್ತಿದ್ದಂತೆ ಇಬ್ಬರ ಕತೆ ಮುಗಿಸ್ತೀನಿ. ಇತ್ತ ಮಿಲನಾಗೆ ತನ್ನ ಬಾಸ್ ಮತ್ತು ಬಾವಿಪತಿ ತನ್ನ ಇಡೀ ಲೈಫ್ ಅನ್ನು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಬದಲಾಯಿಸ್ತಾನೆ ಎಂಬ ಹೆಮ್ಮೆ ಒಳಗೊಳಗೆ ತುಂಬಿ ತುಳುಕುತ್ತಿತ್ತು. ಈತ ಗೋವಾದಿಂದ ಫ್ಲೈಟ್ ಲ್ಯಾಂಡ್ ಆಗುತ್ತಿದ್ದಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿಕ್ರಮ್ ರಾಥೋಡ್ ಮತ್ತು ಪೊಲೀಸರು ಸಿದ್ಧರಾಗಿ ನಿಂತಿದ್ದರು. ಅಭಯ್ ಮತ್ತು ಮಿಲನ ಹೊರಗೆ ಬರುತ್ತಿದ್ದಂತೆ ಪೊಲೀಸರು ಸೂರಜ್ ಮತ್ತು ವೀಣಾ ಇಬ್ಬರನ್ನು ಕಂಪನಿಯ ಸೀಕ್ರೆಟ್ಸ್ ಕದ್ದ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿದ ಅಪರಾಧಕ್ಕಾಗಿ ಇಡೀ ಏರ್ಪೋರ್ಟ್ ಎದುರೇ ಹೆಡೆಮುರಿ ಕಟ್ಟಿ ಜೈಲಿಗೆ ಎಳೆದೊಯ್ದರು. ಸೂರಜ್ ಕಣ್ಣೀರು ಹಾಕುತ್ತಾ ಜೈಲು ಪಾಲಾದರೆ ವೀಣಾ ತಪ್ಪಿಸಿಕೊಂಡಿದ್ದಳು. ವರ್ಮಾ ಕುಟುಂಬದ ಕಣ್ಣಿಗೆ ಬೀಳದಂತೆ ಶಾಶ್ವತವಾಗಿ ದೂರ ಹೋದಳು. ಇಬ್ಬರ ಕಳ್ಳಾಟವು ಮುಕ್ತಾಯವಾಯಿತು. ಆದರೆ ಇಷ್ಟೆಲ್ಲ ಆದರೂ ಅಭಯ್ ಇಡೀ ಆಫೀಸ್ ಎದುರು ಮಿಲನಾಳನ್ನು ತನ್ನವಳು ಎಂದು ಘೋಷಿಸಿದನ್ನೇ ಹೊರತು ವೈಯಕ್ತಿಕವಾಗಿ ಮಿಲನಾಗೆ ಇನ್ನೂ ಒಮ್ಮೆಯೂ ಐ ಲವ್ ಯು ಎಂದು ಪ್ರಪೋಸ್ ಮಾಡಿರಲಿಲ್ಲ. ಮಿಲನಾಳ ಮನಸ್ಸಿನಲ್ಲಿ ಅದೇ ಕಾಯುವಿಕೆ ಇತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.